ರೈತ ಉಳಿದ್ರೆ ದೇಶ ಉಳಿಯುತ್ತದೆ. ಸತ್ತೂರು ಶ್ರೀ. ಕೃಷಿಯಲ್ಲಿ ರಸಾಯನ ಕಡಿಮೆ ಮಾಡುವ ಚಿಂತನೆ ಅಗತ್ಯ. ರೈತರ ದುಡಿಮೆಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಎಸ್ಎಚ್ ಚಾಮರಾಜನಗರದಲ್ಲಿ ರೈತ ಉಳಿದ್ರೆ ಮಾತ್ರ ದೇಶ ಉಳಿಯುತ್ತದೆ ಎಂದು ಸುತ್ತೂರು ಶ್ರೀ ಕ್ಷೇತ್ರದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಹೇಳಿದ್ದಾರೆ. ನಗರದ ವರನಟ ಡಾಕ್ಟರ್ ರಾಜ್ಕುಮಾರ್ ಕಲಾಮಂದಿರದಲ್ಲಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹಾಗೂ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ನಡೆದ ವಿಶ್ವ ರೈತ ದಿನಾಚರಣೆ ರಾಜ್ಯ ಮಟ್ಟದ ರೈತ ಚಿಂತನಾ ಸಮಾವೇಶದಲ್ಲಿ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಇಂದಿನ ಆಹಾರ ಪದ್ಧತಿಯಲ್ಲಿ ವಿಷವೂ ಕೂಡ ದೇಹವನ್ನ ಸೇರ್ತಿದೆ. ಏಕೆಂದರೆ ಯಾವುದೇ ಬೆಳೆಗೆ ರೋಗಗಳು ಹರಡುತ್ತಾ ಇದ್ದು ಬೆಳೆಯು ರೋಗ ಮುಕ್ತರಾಗಲು ರಸಾಯನ ಸಿಂಪಡಣೆ ಮಾಡುತ್ತಿದ್ದಾರೆ. ಇದರಿಂದ ಆಹಾರ ಪದಾರ್ಥಗಳು ವಿಷಮುಕ್ತವಾಗುತ್ತಿದೆ. ನಾವು ಸೇವನೆ ಮಾಡುವ ಆಹಾರವು ಜೊತೆಗೆ ವಿಷವೂ ಕೂಡ ದೇಹವನ್ನ ಸೇರುತ್ತಿದೆ ಎಂದರು. ರೈತರ ದುಡಿಮೆಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ರೈತರು ಬೆಳೆದ ಪದಾರ್ಥಗಳಿಗೆ ಸರ್ಕಾರ ಸೂಕ್ತ ಬೆಲೆ ನಿಗದಿ ಮಾಡಿದರೆ ರೈತರಿಗೆ ಸಂಜೀವಿನಿಯಾಗುತ್ತದೆ. ಸಾವಯವ ಕೃಷಿ ಬೆಳೆಯಬೇಕು, ಆಗ ಮನುಷ್ಯ ಆರೋಗ್ಯವಾಗಿರಲು ಸಾಧ್ಯವಾಗುತ್ತದೆ ಎಂದರು. ರಾಜ್ಯ ಸರ್ಕಾರ ರೈತರ ಪರವಾಗಿದೆ. ಕಾರ್ಯಕ್ರಮದ ಉದ್ಘಾಟಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಮಾತನಾಡಿ, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರೈತರ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದಾರೆ. ಸರ್ಕಾರ ಯಾವಾಗಲೂ ರೈತರ ಪರವಾಗಿರುತ್ತದೆ. ರೈತರು ಬೆಳೆದ ಪದಾರ್ಥಗಳಿಂದ ಬೆಂಬಲ ಬೆಲೆ ಸಿಗಬೇಕು ಎನ್ನುವುದು ನಮ್ಮ ಆಶಯವಾಗಿದೆ. ಕೇಂದ್ರ ಸರ್ಕಾರ ಕೂಡ ರೈತಪರ ಕಾರ್ಯಕ್ರಮಗಳನ್ನು ಜಾರಿ ಮಾಡಲಿದೆ ಎಂದರು. ಶಾಸಕ ಸಿ ಪುಟ್ಟರಂಗಶೆಟ್ಟಿ, ಎಆರ್ ಕೃಷ್ಣಮೂರ್ತಿ, ರಾಜ್ಯಾಧ್ಯಕ್ಷ ಹಳ್ಳಕೆರೆ ಹುಂಡಿ, ಭಾಗ್ಯರಾಜ್ ಪ್ರಾಸ್ತಾವಿಕ ಭಾಷಣ ಮಾಡಿದರು. ವಿಧಾನ ಪರಿಷತ್ ಸದಸ್ಯ ಶಿವಕುಮಾರ್, ಕೊಡಗು ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಅಶೋಕ್ ಎಸ್ ಆಲೂರು, ಹನೂರು ನಿಶಾಂತ್, ತೇಜಸ್ ಪಟೇಲ್, ನಾರಾಯಣ ರೆಡ್ಡಿ ಮಾತನಾಡಿದರು. ವಿಶ್ವ ರೈತ ದಿನಾಚರಣೆ ಸಮಿತಿ ಗೌರವಾಧ್ಯಕ್ಷ ಪ್ರೊಫೆಸರ್ ಎಸ್ ಶಿವರಾಜಪ್ಪ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಶ್ರೀರೂಪ, ಎಸ್ಪಿ ಮುತ್ತುರಾಜ್, ಜಿಲ್ಲಾಧ್ಯಕ್ಷ ಹಾಲಿನ ನಾಗರಾಜು ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, ಎನ್ಕೆಎಸ್ ರಿಪೋರ್ಟ್, ಚಾಮರಾಜನಗರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಉದ್ಘಾಟಿಸಿದ ಮಾನ್ಯ ಸಚಿವರಾದ ಕೆ ವೆಂಕಟೇಶ್ ಅವರೇ, ಶಾಸಕರುಗಳಾದ ಮಾನ್ಯ ಪುಟ್ಟರಂಗಶೆಟ್ಟಿ ಅವರೇ ಹಾಗೂ ಮಾನ್ಯ ಕೃಷ್ಣಮೂರ್ತಿ ಅವರೇ, ಸಭೆಯ ಅಧ್ಯಕ್ಷತೆ ವಹಿಸಿರುವ ಸಾಹಿತಿಗಳು ವಿಶ್ರಾಂತ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವರಾಜಪ್ಪನವರೇ, ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ರೂಪಾ ಅವರು, ಎಸ್ ಪಿ ಅವರಾದ ಶಿವರಾಜ್, ಇಲ್ಲಿ ರೈತರ ಕುರಿತು ಚಿಂತನೆ ನಡೆಸಲಿರುವ ಕುಲಪತಿಗಳಾದ ಪ್ರೊಫೆಸರ್ ಅಶೋಕ್ ಅವರೇ, ನಿಶಾಂತ್ ಅವರೇ, ವಿಶ್ವ ರೈತ ದಿನಾಚರಣೆ ಹಾಗೂ ರಾಜ್ಯ ಮಟ್ಟದ ರೈತ ಚಿಂತನಾ ಸಮಾವೇಶದ ಉದ್ಘಾಟನೆಯ ಶುಭಾವಸರದಲ್ಲಿ ನಾವೆಲ್ಲ ಸೇರಿದರು. ಕಳೆದ ವರ್ಷ ಮೈಸೂರಿನಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸಿ ಈ ವರ್ಷ ಅವರ 40ನೇ ನಗರದಲ್ಲಿ ಕಾರ್ಯಕ್ರಮ ನಡೀತಾರೆ. ಭಾಗ್ಯರಾಜವರು ರಾಷ್ಟ್ರಾಂತರ ಮಾತುಗಳಲ್ಲಿ ರೈತರ ಒಂದು ಪ್ರಗತಿಯನ್ನು ಕುರಿತು ಸಂಕ್ಷಿಪ್ತವಾಗಿ ಅನಿಸಿಕೆಗಳನ್ನು ವ್ಯಕ್ತ ಮಾಡಿದ್ದಾರೆ. ರೈತರಿಗೆ ಅನ್ನದಾತ ಅಂತ ಕರೀತಕ್ಕಂಥದ್ದು ಎಲ್ಲರ ಮನೋಭಾವವನ್ನು ಮನುಷ್ಯನಿಗೆ ಬದುಕಲಿಕ್ಕೆ ಬೇಕಾದಂಥದ್ದು ಅಲ್ಲ, ಮುಖ್ಯ ಆಗ್ಬೋದು, ಮರಿ ಆಗ್ಬೋದು. ಮನುಷ್ಯ ಅನ್ನೋದ್ರಿಂದ ಬೇರೆ ಎಲ್ಲವನ್ನು ಪಡ್ಕೊಳ್ಬೋದು. ಆದರೆ ಬದುಕಲಿಕ್ಕೆ ಬೇಕಾದಂಥ ಅನ್ನವನ್ನು ಕೊಡ್ತಕ್ಕಂಥದ್ದು ರೈತರು ಮಾತ್ರ ಅನ್ನೋದು ಮುಖ್ಯವಾಗಿ ಗಮನಿಸಬೇಕಾಗಿದೆ. ರೈತ ಇದ್ದರೆ ದೇಶ, ರೈತ ಇದ್ದರೆ ರೈತ ಏನಾದರೂ ಬಗ್ಗೆ ಇಲ್ಲ. ಅಂತಹ ರೈತರ ಬಗ್ಗೆ ಸಮಸ್ಯೆಗಳನ್ನು ಇಲ್ಲಿ ಪ್ರಸ್ತಾಪಿಸಿದ್ದಾರೆ.
ಸಾಮಾನ್ಯವಾಗಿ ಮಠಮಾನ್ಯಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಊಟಕ್ಕೆ ಪ್ರಸಾದ ಅಡುಗೆ ಮಾಡಿದ್ರೆ ಮಕ್ಕಳು ಪ್ಲೇನ್ ಮಾಡ್ತಾ ಒಂದು ಮಾತು ಹೇಳ್ತಾರೆ, ಅನ್ನದಾತ ಸುಖೀನ ಹೋಗಿ ಮನೆ ಹೇಳ್ತಾರೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಪ್ರತಿಯೊಬ್ಬರು ಅನ್ನದಾತ ಸುಖೀನ ಹೋಗಿ ಒಂದು ಮಾತು ಹೇಳ್ತಾರೆ. ಅಂದರೆ ಮುಗ್ಧ ಮನಸ್ಸಿನ ಮಕ್ಕಳು ಅನ್ನದಾತರಿಗೆ ಯಾವಾಗ ಸುಖ ಬಯಸ್ತಾರೆ ಅಂತಕ್ಕಂಥದ್ದು ಗಮನಿಸಬೇಕಾದಂಥದ್ದು. ಇವತ್ತು ಆಧುನಿಕ ಕೃಷಿಯ ಪದ್ಧತಿಯನ್ನು ಅಳವಡಿಸಿದ ಮೇಲೆ ಮನುಷ್ಯ ಯಾವುದನ್ನು ಆಹಾರ ಅಂತ ಸೇವಿಸ್ತಾ ಇದ್ದಾನೋ ಆಹಾರ ಜೊತೆಗೆ ವಿಷಯವನ್ನು ಕೂಡ ಸೇವಿಸಬೇಕಾದಂಥ ಅನಿವಾರ್ಯತೆ ಕಾರಣಾಂತರದಿಂದ ಬೆಳೆಗಳಲ್ಲಿ ಒಂದು ಕಾಣಿಸಿಕೊಂಡಾಗ ಬೆಳೆ ಏನಾದಾಗ ರೋಗದ ನಿವಾರಣೆಗೆ ಬೆಳೆ ಬಗೆಹರಿಸುವುದಕ್ಕಾಗಿ ವಿವಿಧ ರೀತಿಯ ರಾಸಾಯನಿಕಗಳನ್ನು ಸಿಂಪಡಿಸತಕ್ಕಂಥದ್ದು ಅನಿವಾರ್ಯ. ಆದರೆ ಸಿಂಪಡಿಸಿದ ಎಲ್ಲವೂ ಕೂಡ ನಾವು ಯಾವ ಒಂದು ಕಾಳು ಬೆಳೆಯುತ್ತೋ ಕಾಳು ಮೊದಲೇ ಸೇರುತ್ತೆ ಅಂತ ಆ ಒಳ್ಳೆಯ ವಿಷಯ ಕೂಡ ಸೇರಿರುತ್ತೆ ಮುಖ್ಯವಾದ. ಇವತ್ತು ರೈತರ ಬೆಳೆಯುವಂಥ ಬೆಳೆಯುತ್ತದೆ ಕೃತಕವಾದಂತಹ ಅನೇಕ ಆಧುನಿಕ ರಾಸಾಯನಿಕಗಳನ್ನು ಸೇರಿಸಿ ಮಾರಾಟ ಮಾಡಬೇಕಾದಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಬಳಸುವಾಗ ಎಣ್ಣೆ ಇರ್ಬೋದು, ಎಣ್ಣೆ ಮೈಸೂರಿನಲ್ಲಿ ಕಾರ್ಯಕ್ರಮದಲ್ಲಿ ಅಲ್ಲಿ ಟೂರಿಸ್ಟ್ಗಳ ನಾಡಗಳನ್ನು ಮಾತನಾಡ್ತಾರೆ. ಒಂದು ಎಣ್ಣೆ ಮತ್ತು ನೀರು ತಯಾರು ಮಾಡಬೇಕಾದ್ರೆ ಹೆಚ್ಚು ಹಣ ಖರ್ಚಾಗುತ್ತೆ. ಆದರೆ ಲಕ್ಷ ಭಾಗಕ್ಕೆ ನಮಗೆ ಎಣ್ಣೆ ಸಿಗುತ್ತೆ. ಅದರಲ್ಲಿ ನಿಜವಾದ ಎಣ್ಣೆ ಆಗಿರೋದ್ರಿಂದ ಕಲುಷಿತವಾದಂಥ ಅನೇಕ ರಾಸಾಯನಿಕಗಳಿಂದ ತಯಾರು ಮಾಡುವಂಥ ಎಣ್ಣೆ ಆಗಿದೆ. ಇದರಿಂದ ಅನಿವಾರ್ಯವಾಗಿ ಮನುಷ್ಯನ ಆರೋಗ್ಯದ ಮೇಲೆ ಒಂದನ್ನು ಸಹಾಯ ಮಾಡಿ ಉಂಟಾಗುತ್ತೆ. ಅದರಿಂದ ಇವತ್ತು ರಾಸಾಯನಿಕಗಳನ್ನು ಬಳಸುವ ನಿರ್ಮಾಣ ಮಾಡುವುದು ಕೂಡ ಆಲೋಚನೆ ಮಾಡಬೇಕು. ಕಾರ್ಯಕ್ರಮ ಇದೆ.